ದೊಡ್ಡ ದೊಡ್ಡ ಆನ್ಲೈನ್ ಬಿಸ್ನೆಸ್ಗಳಿಂದ ನಿಮ್ಮ ಬಿಸ್ನೆಸ್ಸನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತೀವಿ. ದೊಡ್ಡ ದೊಡ್ಡ ಆನ್ಲೈನ್ ಬಿಸ್ನೆಸ್ಗಳು ಬಂದು ನಿಮ್ಮ ಬಿಸ್ನೆಸ್ ಹಾಳಾಗ್ತಿದೆ ಅನ್ನೋದು ತಪ್ಪಾಗುತ್ತೆ. ಬದಲಾಗಿ ಅವ್ರ ಜೊತೆ ನೀವು ಹೇಗೆ ಕಾಂಪೀಟ್ ಮಾಡಿ ಗೆಲ್ಲಬೇಕು ಅನ್ನೋದು ಗೊತ್ತಿಲ್ಲ. ಇದು ನಿಜವಾದ ಸತ್ಯ. ಅದು ಯಾವುದೇ ದೊಡ್ಡ ಬ್ರ್ಯಾಂಡು ಅಥವಾ ದೊಡ್ಡ ಬಿಸ್ನೆಸ್ ಬಂದರೂ ನಿಮ್ಮ ಬಿಸ್ನೆಸ್ ಜೊತೆ ಕಾಂಪೀಟ್ ಮಾಡೋದಕ್ಕೆ ಆಗಬಾರ್ದು. ಹಾಗೆ ನೀವು ಮಾಡ್ಕೋಬಹುದು. ಹಾಯ್, ವೆಲ್ಕಮ್. ಇವತ್ತು ಎಷ್ಟೋ ಜನ ಸಣ್ಣ ಪುಟ್ಟ ಬಿಸ್ನೆಸ್ ಓನರ್ಸ್ಗಳು ಈ ದೊಡ್ಡ ದೊಡ್ಡ ಆನ್ಲೈನ್ ಬಿಸ್ನೆಸ್ಗಳು ಬಂದು ನಮ್ಮ ಬಿಸ್ನೆಸ್ಸು ಹಾಳಾಗ್ತಿದೆ ಅಥವಾ ಸೇಲ್ಸ್ ಸರಿಯಾಗಿ ಆಗ್ತಿಲ್ಲ ಅಥವಾ ಅವ್ರ ಜೊತೆ ಕಾಂಪೀಟ್ ಮಾಡೋದಕ್ಕೆ ಆಗ್ತಿಲ್ಲ ಅಂತ ನಮ್ಮ ಹತ್ರ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಇವತ್ತಿನ ವಿಡಿಯೋದಲ್ಲಿ ಹೇಗೆಲ್ಲ ನೀವು ಆನ್ಲೈನ್ ಬಿಸ್ನೆಸ್ಗಳ ಜೊತೆ ಕಾಂಪೀಟ್ ಮಾಡಿ ನಿಮ್ಮ ಬಿಸ್ನೆಸ್ ಅಲ್ಲಿ ಜಾಸ್ತಿ ಪ್ರಾಫಿಟ್ ಮಾಡಬಹುದು, ಜೊತೆಗೆ ಏನೇನೆಲ್ಲ ಸಿಸ್ಟಮ್ಸ್, ಸ್ಟ್ರಾಟಜೀಸ್ ಮತ್ತೆ ಯೂನಿಕ್ನೆಸ್ಗಳನ್ನ ನಿಮ್ಮ ಬಿಸ್ನೆಸ್ ಅಲ್ಲಿ ನೀವು ಅಳವಡಿಸ್ಕೋಬಹುದು ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಮೊದಲನೇದಾಗಿ ನೀವೇನ್ ಮಾಡಬೇಕು ಅಂತಂದ್ರೆ ದೊಡ್ಡ ದೊಡ್ಡ ಆನ್ಲೈನ್ ಬಿಸ್ನೆಸ್ ಗಳ ಸ್ಟ್ರಾಟಜೀಸ್ ಗಳನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ, ಅಥವಾ ಅವರ ಯೂನಿಕ್ನೆಸ್ ಅನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ, ಅಥವಾ ಕಸ್ಟಮರ್ಸ್ ಯಾಕೆ ಜಾಸ್ತಿ ಆನ್ಲೈನ್ ಬಿಸ್ನೆಸ್ ಕಡೆಗೆ ಅಥವಾ ಆನ್ಲೈನ್ ಶಾಪಿಂಗ್ ಕಡೆಗೆ ಒಲವನ್ನ ತೋರಿಸ್ತಿದ್ದಾರೆ ಅಥವಾ ಯಾಕೆ ಜಾಸ್ತಿ ಇಷ್ಟಪಡ್ತಿದ್ದಾರೆ ಅನ್ನೋದನ್ನ ನೀವು ಮೊದಲು ಅನಲೈಸ್ ಮಾಡಬೇಕಾಗುತ್ತೆ. ಇದರಿಂದ ನೀವು ನಿಮ್ಮ ಕಸ್ಟಮರ್ಗಳ ಇಷ್ಟ ಏನು, ಕಷ್ಟ ಏನು, ಅವ್ರಿಗೆ ಏನ್ ಮಾಡಿದ್ರೆ ಖುಷಿ ಆಗುತ್ತೆ, ಏನ್ ಮಾಡಿದ್ರೆ ಇಷ್ಟ ಆಗಲ್ಲ ಅನ್ನೋದನ್ನ ಸರಿಯಾಗಿ ತಿಳ್ಕೊಳ್ಳೋದ್ರಿಂದ ನಿಮ್ಮ ಒಂದು ಸರ್ವಿಸಸ್ ಅಲ್ಲಿ ಬದಲಾವಣೆಗಳನ್ನ ತರಬಹುದು. ಜೊತೆಗೆ ನಿಮ್ಮ ಬಿಸ್ನೆಸ್ ಅನ್ನ ದೊಡ್ಡದಾಗಿ ಬೆಳೆಸೋದಕ್ಕೂ ಕೂಡ ಈ ಅಂಶಗಳು ಸಹಾಯ ಆಗ್ತಾ ಹೋಗುತ್ತೆ. ಎಕ್ಸಾಂಪಲ್ ಹೇಳಬೇಕು ಅಂದ್ರೆ, ಇವತ್ತು ಎಷ್ಟೋ ಜನಕ್ಕೆ ಟೈಮ್ ಇಲ್ಲ ಶಾಪಿಂಗ್ ಹೋಗೋಕ್ಕೆ ಅಥವಾ ಹೊರಗಡೆ ಮನೆಯಿಂದ ಆಚೆ ಹೋಗೋದಕ್ಕೆ. ಮನೇಲಿ ಕೂತ್ಕೊಂಡು ಕಂಫರ್ಟಬಲ್ ಆಗಿ ಅವ್ರು ಎಲ್ಲಿರ್ತಾರೆ ಅಲ್ಲಿ, ಮನೇಲಿದ್ರೆ ಮನೇಲಿ, ಹೋಟೆಲಲ್ಲಿ ಇದ್ರೆ ಹೋಟೆಲಲ್ಲಿ, ಅಥವಾ ಆಫೀಸಲ್ಲಿ, ಎಲ್ಲಿಂದ ಬೇಕು ಅಲ್ಲಿಂದ ಫ್ರೀ ಇದ್ದಾಗ ಆರ್ಡರ್ ಮಾಡಬೇಕು. ಈ ತರದೊಂದು ಕನ್ವೀನಿಯನ್ಸು ಆನ್ಲೈನ್ ಶಾಪಿಂಗ್ ಅಲ್ಲಿ ಇರೋದ್ರಿಂದ ಕಸ್ಟಮರ್ಗೆ ಇಷ್ಟ ಆಗ್ತಿದೆ. ಅಥವಾ ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಕ್ವಿಕ್ ಡೆಲಿವರಿ. ಕೆಲವರು 10 ನಿಮಿಷಕ್ಕೆ ಡೆಲಿವರಿ ಮಾಡ್ತಾರೆ, ಕೆಲವರು ಅರ್ಧ ಗಂಟೆಗೆ ಡೆಲಿವರಿ ಮಾಡ್ತಾರೆ, ಇನ್ನು ಕೆಲವರು 1 ದಿನದಲ್ಲಿ ಡೆಲಿವರಿ ಮಾಡ್ತಾರೆ. ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಡೆಲಿವರಿ ಸಿಗುತ್ತೆ. ಇದು ಕೂಡ ಒಂದು ಯೂನಿಕ್ನೆಸ್ ಅಥವಾ ಕಸ್ಟಮರ್ಗೆ ಇಷ್ಟ ಆಗುವಂತಹ ಒಂದು ಅಂಶ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಈ ರೀತಿ ಯಾವ್ಯಾವೆಲ್ಲ ಕಾರಣಗಳಿಗಾಗಿ ಜನ ಆನ್ಲೈನ್ ಶಾಪಿಂಗ್ ಅನ್ನ ಇಷ್ಟಪಡ್ತಿದ್ದಾರೆ ಅಥವಾ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡೋದಕ್ಕೆ ಜಾಸ್ತಿ ಇಷ್ಟಪಡ್ತಾರೆ ಅನ್ನೋದನ್ನ ಫಸ್ಟ್ ತಿಳ್ಕೊಬೇಕಾಗುತ್ತೆ. ಇದನ್ನೆಲ್ಲ ತಿಳ್ಕೊಂಡ ಮೇಲೆ ನೀವು ಕೂಡ ಆನ್ಲೈನ್ ಡೆಲಿವರಿ ಸಾಫ್ಟ್ವೇರ್ಗಳನ್ನ ಪರ್ಚೇಸ್ ಮಾಡ್ಕೋತಾ ಹೋಗ್ಬೋದು. ಇವತ್ತು ಎಷ್ಟೋ ಸಾಫ್ಟ್ವೇರ್ಗಳು ರೆಡಿಮೇಡ್ ಸಿಗುತ್ತೆ, ನೀವು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡಿ ನಿಮ್ಮ ಬಿಸ್ನೆಸ್ಗೆ ಆ ಒಂದು ಸಾಫ್ಟ್ವೇರ್ಸ್ಗಳನ್ನ ಯೂಸ್ ಮಾಡ್ಕೋಬಹುದು. ಮಿನಿಮಮ್ ಬಜೆಟ್ ಅಲ್ಲಿ ಅಥವಾ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಬೇಸಿಸ್ ಅಲ್ಲಿ, ಅಥವಾ ನಿಮ್ದೇ ಒಂದು ಓನ್ ಆ್ಯಪ್ ಅಥವಾ ನಿಮ್ದೇ ಒಂದು ಓನ್ ಸಾಫ್ಟ್ವೇರ್ನ ಡೆವಲಪ್ ಮಾಡ್ಕೋತೀನಿ ಅಂದ್ರು ಇವತ್ತಿನ ಕಾಲದಲ್ಲಿ ತುಂಬಾ ಏನು ಖರ್ಚಾಗೋದಿಲ್ಲ. ಸೊ ನೀವು ಕೂಡ ಈ ಸಾಫ್ಟ್ವೇರ್ಗಳನ್ನ ಯೂಸ್ ಮಾಡಿಕೊಂಡು ಆನ್ಲೈನ್ ಬಿಸ್ನೆಸ್ಗಳಿಗೆ ಕಾಂಪೀಟ್ ಮಾಡ್ತಾ ಹೋಗ್ಬಹುದು. ಆನ್ಲೈನ್ ಡೆಲಿವರಿ ಅಂತ ಬಂದಾಗ ಲೋಕಲ್ ಅಲ್ಲಿ ಇದ್ರೆ ನೀವೇನಾದ್ರೂ ನಿಮ್ಮ ಸುತ್ತಮುತ್ತ 5 ರಿಂದ 10 ಕಿಲೋಮೀಟರ್ ಅಲ್ಲಿ ನಿಮ್ಮ ಒಂದು ಪ್ರಾಡಕ್ಟ್ ನ ಸೇಲ್ ಮಾಡ್ತಿದ್ದೀರಾ ಅಥವಾ ಸರ್ವಿಸ್ ಕೊಡ್ತಿದ್ದೀರಾ ಅಂದ್ರೆ ನೀವೇ ಒಂದಿಬ್ರು ಡೆಲಿವರಿ ಬಾಯ್ಸ್ ಗಳನ್ನ ಹೈರ್ ಮಾಡ್ಕೋಬಹುದು, ಒಂದೆರಡು ಎಲೆಕ್ಟ್ರಿಕ್ ಬೈಕ್ ತಗೊಬಹುದು. ಬೇರೆ ಯಾವುದೇ ಆನ್ಲೈನ್ ಪ್ಲಾಟ್ಫಾರ್ಮ್ ಗಿನ್ನ ಬೇಗ ಡೆಲಿವರಿ ಕೂಡ ನೀವು ಮಾಡ್ತಾ ಹೋಗಬಹುದು. ಇಲ್ಲಿ ನೀವು ಕಸ್ಟಮರ್ ಟ್ರಸ್ಟ್ ನ ಬಿಲ್ಡ್ ಮಾಡಬಹುದು ಅಥವಾ ಸರ್ವಿಸ್ ನ ಇಂಪ್ರೂವ್ ಮಾಡ್ತಾ ಹೋಗಬಹುದು. ಹೀಗೆ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಏನೇನೆಲ್ಲ ಬೆನಿಫಿಟ್ ಗಳಿದೆ ಅದನ್ನೆಲ್ಲ ನೀವು ಕೂಡ ಕಸ್ಟಮರ್ಗೆ ಕೊಡ್ತಾ ಹೋಗಬಹುದು. ಇದರಿಂದ ಅವರು ನಿಮ್ಮ ಒಂದು ಬಿಸ್ನೆಸ್ ಅನ್ನ ಪ್ರಿಫರ್ ಮಾಡೋದ್ರ ಜೊತೆಗೆ ಹತ್ರದಲ್ಲೇ ಇರ್ತೀರಾ, ಲೋಕಲ್ ಅಲ್ಲಿ ಇರ್ತೀರಾ, ಒಂದು ಟ್ರಸ್ಟ್ ಫ್ಯಾಕ್ಟರ್ ಕೂಡ ಬಿಲ್ಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ಈಸಿಯಾಗಿ ನೀವು ದೊಡ್ಡ ದೊಡ್ಡ ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಜೊತೆ ಕಾಂಪೀಟ್ ಮಾಡ್ತಾ ಹೋಗಬಹುದು. ನಾನು ಬರೀ ಅಪ್ಪ ಹಾಕಿದ ಆಲದ ಮರ ಟ್ರೆಡಿಷನಲ್ ಮೆಥಡ್ ಅಲ್ಲೇ ನಾನು ಬಿಸ್ನೆಸ್ ಮಾಡ್ತೀನಿ ಅನ್ಕೊಳ್ಳೋದ್ರಿಂದ ನೀವು ಬಿಸ್ನೆಸ್ ಅಲ್ಲಿ ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಸ್ಪೆಷಲಿ ಇವತ್ತಿನ ಜನರೇಷನ್ ಅಲ್ಲಿ ಇವತ್ತಿನ ಕಸ್ಟಮರ್ಸ್ ನ ನೀಡ್ಸ್ಗೆ ತಕ್ಕ ಹಾಗೆ, ಟ್ರೆಂಡ್ಗೆ ತಕ್ಕ ಹಾಗೆ, ಅಥವಾ ಅವರ ಒಂದು ಬೇಕು ಬೇಡಗಳಿಗೆ ಸ್ಪಂದಿಸಲಿಲ್ಲ ಅಂತ ಅಂದ್ರೆ, ಅದಕ್ಕೆ ತಕ್ಕ ಹಾಗೆ ನಾವು ಅಪ್ಗ್ರೇಡ್ ಆಗ್ಲಿಲ್ಲ ಅಂತ ಅಂದ್ರೆ ನಾವು ಬಿಸ್ನೆಸ್ ಅಲ್ಲಿ ಜಾಸ್ತಿ ದಿನ ನಡೆಯೋದಕ್ಕೆ ಆಗೋದಿಲ್ಲ. ಬಹಳ ಬೇಗ ಕಸ್ಟಮರ್ನ ಕಳ್ಕೋಬೇಕಾಗುತ್ತೆ ಅಥವಾ ಬಿಸ್ನೆಸ್ ನೇ ಕ್ಲೋಸ್ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಜನರೇಷನ್ ತಕ್ಕ ಹಾಗೆ ಅಪ್ಗ್ರೇಡ್ ಮಾಡ್ಕೊಳ್ಳುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಬಿಸ್ನೆಸ್ ಅಲ್ಲಿ ಏನೇ ಪ್ರಾಬ್ಲಮ್ಸ್ ಗಳಿರ್ಲಿ, ಸೇಲ್ಸ್ ಚೆನ್ನಾಗಿ ಆಗ್ತಿಲ್ಲ, ಮಾರ್ಕೆಟಿಂಗ್ ಮಾಡೋದು ಹೇಗೆ ಗೊತ್ತಿಲ್ಲ, ಒಳ್ಳೆ ಎಂಪ್ಲಾಯೀಸ್ ಗಳು ಸಿಗ್ತಾ ಇಲ್ಲ ನಿಮ್ಮ ಬಿಸ್ನೆಸ್ಗೆ, ಕಾಂಪಿಟೇಷನ್ ಜಾಸ್ತಿ ಇದೆ, ಬ್ರ್ಯಾಂಡಿಂಗ್ ಗೊತ್ತಾಗ್ತಿಲ್ಲ, ಅಥವಾ ಏನೇ ಬಿಸ್ನೆಸ್ ಚಾಲೆಂಜ್ ಇದ್ರೂ ಕೂಡ ನಮ್ಮನ್ನ ಒಂದು ಸಲ ಕಾಂಟ್ಯಾಕ್ಟ್ ಮಾಡೋದ್ರಿಂದ ನಿಮ್ಮ ಸಮಸ್ಯೆಗಳಿಗೆ 10 ಸೊಲ್ಯೂಷನ್ಸ್ಗಳು ಸಿಗ್ಬೋದು. 1-to-1 ನಮ್ಮ ಜೊತೆ ಮಾತಾಡಬೇಕು ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ಈ ಮೇಲ್ಗಡೆ ಕೊಟ್ಟಿರುವಂತಹ ನಂಬರ್ಗೆ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಬುಕ್ ಮಾಡ್ಕೊಳ್ಳಿ. ಯಾಕಂದ್ರೆ ನೀವು ಹುಷಾರಿಲ್ಲ ಅಥವಾ ಏನಾದರೂ ತೊಂದರೆ ಆಯಿತು ಅಂತಂದ್ರೆ ಹೇಗೆ ಹಾಸ್ಪಿಟಲ್ಗೆ ಹೋಗ್ತೀರಾ, ಹಾಗೇನೆ ಬಿಸ್ನೆಸ್ ಅಲ್ಲಿ ಏನಾದ್ರು ಒಂದು ತೊಂದರೆ ಆಯಿತು ಅಂತ ಅಂದಾಗ ಯಾರ ಹತ್ರಕ್ಕೆ ಹೋಗ್ತೀರಾ, ಯಾರು ಒಬ್ರನ್ನ ಕನ್ಸಲ್ಟ್ ಮಾಡಬೇಕು. ಸೊ ಇವ್ರ ಜೊತೆ ಡಿಸ್ಕಸ್ ಮಾಡೋದ್ರಿಂದ ನಿಮ್ಮ ಒಂದು ಬಿಸ್ನೆಸ್ ಚಾಲೆಂಜಸ್ ಗಳಿಗೆ ಸೊಲ್ಯೂಷನ್ ಸಿಗುತ್ತೆ ಅನ್ನೋದಾದ್ರೆ ಯಾಕೆ ಮಾಡಬಾರ್ದು. ಎರಡನೇದು ಬಂದು ವೆರೈಟಿ ಮತ್ತೆ ಅವೈಲಬಿಲಿಟಿ. ಜನ ಪರ್ಚೇಸ್ ಮಾಡುವಾಗ ಎಷ್ಟೆಲ್ಲ ಆಪ್ಷನ್ಸ್ ಇದೆ ಅಥವಾ ವೆರೈಟಿ ಇದೆ ಅಥವಾ ಕಲೆಕ್ಷನ್ಸ್ ಇದೆ ಅನ್ನೋದನ್ನ ಜಾಸ್ತಿ ನೋಡ್ತಾ ಹೋಗ್ತಾರೆ. ಇರೋದೇ 4 ಅದರಲ್ಲಿ ಪರ್ಚೇಸ್ ಮಾಡಬೇಕು ಅಂದ್ರೆ ಜನಗಳಿಗೆ ಇಷ್ಟ ಆಗಲ್ಲ. ಎಷ್ಟು ಜಾಸ್ತಿ ವೆರೈಟಿ ಇರುತ್ತೆ, ಎಷ್ಟು ಜಾಸ್ತಿ ಆಪ್ಷನ್ಸ್ ಗಳಿರುತ್ತೆ ನಿಮ್ಮ ಒಂದು ಬಿಸ್ನೆಸ್ ಅಲ್ಲಿ ಅಥವಾ ನಿಮ್ಮ ಒಂದು ಅಂಗಡಿನಲ್ಲಿ ಅನ್ನೋದ್ರ ಮೇಲೆ
ಎಷ್ಟು ಜನ ಜಾಸ್ತಿ ನಿಮ್ಮ ಕಸ್ಟಮರ್ ಆಗ್ತಾರೆ ಅನ್ನೋದು ಡಿಸೈಡ್ ಆಗಿರುತ್ತೆ. ಹಾಗಾಗಿ ನಿಮ್ಮ ಬಿಸ್ನೆಸ್ ರಿಲೇಟೆಡ್ ಆಗಿ ಏನೇನೆಲ್ಲ ಪ್ರಾಡಕ್ಟ್ಸ್ ಗಳನ್ನ ಜಾಸ್ತಿ ಮಾಡಬಹುದು, ಸರ್ವಿಸಸ್ ನ ಜಾಸ್ತಿ ಮಾಡಬಹುದು, ಎಷ್ಟೆಲ್ಲ ವೆರೈಟೀಸ್ ಗಳನ್ನ ಕೊಡಬಹುದು, ಅಷ್ಟನ್ನು ನೀವು ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಬಿಸ್ನೆಸ್ಗೆ ಜಾಸ್ತಿ ಕಸ್ಟಮರ್ಸ್ ನ ಅಟ್ರಾಕ್ಟ್ ಮಾಡುವಂತ ಚಾನ್ಸಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ಅವೈಲಬಿಲಿಟಿ, ಜನ ಏನ್ ಕೇಳಿದ್ರು ಇಲ್ಲ ಅಂತ ಹೇಳ್ಬಾರ್ದು, ಇಮಿಡಿಯೇಟ್ ಆಗಿ ಡೆಲಿವರಿ ಮಾಡಬೇಕು. ಜೊತೆಗೆ ಎಲ್ಲಾ ಪ್ರಾಡಕ್ಟ್ ಒಂದೇ ಕಡೆ ಸಿಗಬೇಕು. ಈ ಪ್ರಾಡಕ್ಟಿಗೆ ಈ ಕಡೆ ಹೋಗ್ತೀನಿ, ಇನ್ನೊಂದು ಪ್ರಾಡಕ್ಟಿಗೆ ಇನ್ನೊಂದು ಕಡೆ ಹೋಗ್ತೀನಿ ಅಂದ್ರೆ ಜನ ಇಷ್ಟಪಡಲ್ಲ. ನಾನು ಒಂದ್ ಕಡೆ ಹೋದ್ರೆ ಏನೇನ್ ಬೇಕು ಎಲ್ಲ ಒಂದೇ ಕಡೆ ಸಿಗುತ್ತೆ ಅಂದಾಗ ಜನಕ್ಕೆ ಜಾಸ್ತಿ ಇಷ್ಟ ಆಗುತ್ತೆ ಅಂಡ್ ಕಂಫರ್ಟೇಬಲ್ ಆಗಿ ಅವ್ರು ಒಂದ್ ಕಡೆ ಬಂದು ಎಲ್ಲಾ ಪ್ರಾಡಕ್ಟ್ ಅನ್ನು ಪರ್ಚೇಸ್ ಮಾಡ್ತಾ ಹೋಗ್ತಾರೆ. ಈ ಒಂದು ನೀಡನ್ನ ನಿಮ್ಮ ಬಿಸ್ನೆಸ್ ಅಲ್ಲಿ ನೀವು ಫುಲ್ಫಿಲ್ ಮಾಡಬೇಕಾಗುತ್ತೆ. ಅಂದ್ರೆ ಜನಗಳಿಗೆ ಏನ್ ಬೇಕು ಎಲ್ಲದನ್ನೂ ನೀವು ಅಲ್ಲಿ ಸೇಲ್ ಮಾಡಿ ಅಂತ ಹೇಳ್ತಿಲ್ಲ. ನಿಮ್ಮ ಒಂದು ಬಿಸ್ನೆಸ್ಗೆ ಸಂಬಂಧಪಟ್ಟಂತಹ ಪ್ರಾಡಕ್ಟ್ ಅಥವಾ ಸರ್ವಿಸಸ್ಗಳು, ಅದರಿಂದ ಆಚೆಗೆ ಅದಕ್ಕೆ ಸಂಬಂಧಪಟ್ಟ ಸಣ್ಣ ಪುಟ್ಟ ಸಪೋರ್ಟಿಂಗ್ ವಸ್ತುಗಳನ್ನು ಕೂಡ ನೀವು ಜೊತೆನಲ್ಲಿ ಇಡೋದ್ರಿಂದ ಸೊ ಒಂದೇ ಕಡೆ ಎಲ್ಲ ಸಿಗೋ ರೀತಿ ಮಾಡಬಹುದು. ಇದರಿಂದ ನೀವು ಜಾಸ್ತಿ ಜನನ ಅಟ್ರಾಕ್ಟ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್, ನಿಮ್ಮ ಬಿಸ್ನೆಸ್ ಅಲ್ಲಿ ಯೂನಿಕ್ನೆಸ್ ಇರಬೇಕು. ಅಂದ್ರೆ ಜನ ಯಾಕೆ ನಿಮ್ಮ ಹತ್ರನೇ ಪರ್ಚೇಸ್ ಮಾಡ್ತಾರೆ ಅಥವಾ ಯಾಕೆ ನಿಮ್ಮ ಹತ್ರನೇ ಪರ್ಚೇಸ್ ಮಾಡಬೇಕು ಅಂತ ಕೇಳಿದಾಗ ನಿಮ್ಮ ಹತ್ರ ಏನು ಉತ್ತರ ಇದೆ ಅಥವಾ ಏನು ಅವರಿಗೆ ಸಮಜಾಯಿಸಿ ಕೊಡ್ತೀರಾ ಅಥವಾ ಹೇಗೆ ಅವ್ರನ್ನ ಕನ್ವಿನ್ಸ್ ಮಾಡ್ತೀರಾ ಅಥವಾ ನಿಮ್ಮ ಯೂನಿಕ್ನೆಸ್ ನ ಹೇಗೆ ಅವರಿಗೆ ಎಕ್ಸ್ಪ್ಲೈನ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಹತ್ರ ಪರ್ಚೇಸ್ ಮಾಡಬೇಕಾ ಬೇಡವಾ ಅಂತ ಕಸ್ಟಮರ್ಸ್ ಡಿಸೈಡ್ ಮಾಡ್ತಾರೆ. ಹಾಗಾಗಿ ನಿಮ್ಮ ಕಾಂಪಿಟೇಟರ್ಸ್ ಎಲ್ಲರಿಗೂ ಕಂಪೇರ್ ಮಾಡಿದಾಗ ಇಲ್ಲಿ 10 ಜನ ಕಾಂಪಿಟೇಟರ್ಸ್ ಇದ್ದಾರೆ ಅಥವಾ 10 ಜನ ಒಂದೇ ಪ್ರಾಡಕ್ಟ್ ಅಥವಾ ಸರ್ವಿಸಸ್ ನ ಸೇಲ್ ಮಾಡ್ತಿದ್ದಾರೆ, ಅಂಥದ್ರಲ್ಲಿ ಆ 10 ಜನನ ಬಿಟ್ಟು ನಿಮ್ಮ ಹತ್ರಕ್ಕೆ ಯಾಕೆ ಬರಬೇಕು ಅಂತ ಕೇಳಿದಾಗ ಏನೇನೆಲ್ಲ ರೀಸನ್ಸ್ ಅಥವಾ ಹೇಗೆಲ್ಲ ನೀವು ರೆಡಿ ಆಗಿರ್ತೀರಾ, ಏನೇನೆಲ್ಲ ಯೂನಿಕ್ನೆಸ್ ಇದೆ ಸರ್ವಿಸಸ್ ಅಲ್ಲಿ, ಪ್ರಾಡಕ್ಟ್ ಅಲ್ಲಿ, ಅಥವಾ ನಿಮ್ಮ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ಬೋದು ಅಥವಾ ರೇಂಜ್ ಆಗಿರ್ಬೋದು, ಕಲೆಕ್ಷನ್ಸ್ ಆಗಿರ್ಬೋದು, ಏನೇನೆಲ್ಲ ವಿಷಯಗಳಲ್ಲಿ ನೀವು ಯೂನಿಕ್ನೆಸ್ ನ ತರಬಹುದು, ಅದೆಲ್ಲ ತರೋದ್ರಿಂದ ನೀವು ಜಾಸ್ತಿ ಕಸ್ಟಮರ್ಸ್ ನ ಅಟ್ರಾಕ್ಟ್ ಮಾಡ್ತಾ ಹೋಗ್ಬೋದು. ಜೊತೆಗೆ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಬಿಲ್ಡ್ ಮಾಡ್ತಾ ಹೋಗ್ಬೋದು, ಒಂದು ಟ್ರಸ್ಟ್ ಅನ್ನ ಬಿಲ್ಡ್ ಮಾಡ್ತಾ ಹೋಗ್ಬೋದು. ಯಾಕೆಂದ್ರೆ ಇವತ್ತು ದೊಡ್ಡ ದೊಡ್ಡ ಬಿಸ್ನೆಸ್ ಗಳೆಲ್ಲ ಬ್ರ್ಯಾಂಡ್ ಅನ್ನ ಬಿಲ್ಡ್ ಮಾಡೋದಕ್ಕೆ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತಾರೆ. ಕಾರಣ ಏನ್ ಗೊತ್ತಾ, ಬ್ರ್ಯಾಂಡ್ ಅಂದ್ರೆ ಒಂದು ಟ್ರಸ್ಟ್ ಅಂತ, ಜನ ಕಣ್ಣು ಮುಚ್ಕೊಂಡು ಈ ಕಂಪನಿನ ನಂಬಬಹುದು ಅನ್ನುವಂಥದ್ದನ್ನ ನಾವು ಬ್ರ್ಯಾಂಡ್ ಅಂತ ಕರಿತೀವಿ. ಹಾಗಾಗಿ ನೀವು ಕೂಡ ಒಂದು ಬ್ರ್ಯಾಂಡ್ ಅನ್ನ ಬಿಲ್ಡ್ ಮಾಡೋದಕ್ಕೆ ಏನೇನೆಲ್ಲ ಎಫರ್ಟ್ ಹಾಕ್ತೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ನಿಮಗೆ ಟಾಟಾ ಅಂದ್ರೆ ನೆನಪು ಬರೋದೇನು, ಟ್ರಸ್ಟ್. ಮಾರುತಿ ಅಂತಂದ್ರೆ ಕಡಿಮೆ ಮೇಂಟೆನೆನ್ಸ್, ಚೀಪೆಸ್ಟ್ ಕಾರ್ ಅಂತ ಹೇಳ್ತಾರೆ. ಅಥವಾ ಟೊಯೋಟಾ ಅಂದ್ರೆ ಕ್ವಾಲಿಟಿಗೆ ನಂಬರ್ 1 ಅಂತ ಹೇಳ್ತಾರೆ. ಈ ರೀತಿ ಲೋಕಲ್ ಅಲ್ಲಿ ನಿಮ್ಮ ಏರಿಯಾನಲ್ಲಿ ನೀವು ಯಾವುದಕ್ಕೆ ಫೇಮಸ್, ನಿಮ್ಮ ಬ್ರ್ಯಾಂಡ್ ವ್ಯಾಲ್ಯೂ ಏನು, ನಿಮ್ಮ ಯೂನಿಕ್ನೆಸ್ ಏನು ಅನ್ನೋದನ್ನ ಹೇಗೆ ಡಿಫೈನ್ ಮಾಡ್ತೀರಾ ಅನ್ನೋದ್ರ ಮೇಲೆ ಎಂತ ದೊಡ್ಡವರೇ ಬಂದ್ರು ಜನಗಳಿಗೆ ಒಂದು ರೀಸನ್ ಇರುತ್ತೆ ಯಾಕೆ ನಿಮ್ಮ ಹತ್ರನೇ ಪರ್ಚೇಸ್ ಮಾಡಬೇಕು, ನಾನು ಇವನನ್ನು ಬಿಟ್ಟು ಬೇರೆ ಕಡೆ ತಗೊಳ್ಳೋದಿಲ್ಲಪ್ಪ. ಈ ರೀತಿ ನೀವು ಒಂದು ಮನಸ್ಥಿತಿನ ಜನಗಳ ಮನಸ್ಸಲ್ಲಿ ಮೂಡಿಸಬೇಕಾಗುತ್ತೆ ಥ್ರೂ ಯುವರ್ ಬ್ರ್ಯಾಂಡ್ ವ್ಯಾಲ್ಯೂ. ಆವಾಗ ಎಂಥ ದೊಡ್ಡ ಬಿಸ್ನೆಸ್ ಬಂದ್ರು ನಿಮ್ಮನ್ನ ಅವರು ಹೊಡೆದಾಕಕ್ಕಾಗಲ್ಲ ಅಥವಾ ನಿಮ್ ಜೊತೆ ಕಾಂಪೀಟ್ ಮಾಡೋದಕ್ಕೆ ಅವರು ಕಷ್ಟಪಡಬೇಕಾಗುತ್ತೆ. ಈ ಯೂನಿಕ್ನೆಸ್ ಅನ್ನ ಡಿಫೈನ್ ಮಾಡೋದಕ್ಕೆ ನಿಮ್ಗೊಂದೆರಡು ಸಣ್ಣ ಟಿಪ್ಸ್ ಗಳನ್ನು ಕೊಡ್ತೀನಿ. ಸಿಂಪಲ್. ಇವತ್ತು ನಿಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸಸ್ ನ ಜನ ಪರ್ಚೇಸ್ ಮಾಡುವಾಗ ಏನೇನೆಲ್ಲ ಅವರಿಗೆ ಕಷ್ಟ ಆಗ್ತಿದೆ, ಏನೇನೆಲ್ಲ ಪೇನ್ ಪಾಯಿಂಟ್ಸ್ ಇದೆ, ಅಥವಾ ಅವ್ರಿಗೆ ಏನೇನೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಅಥವಾ ನಿಮ್ಮ ಕಾಂಪಿಟೇಟರ್ಸ್ ನ ವೆಬ್ಸೈಟ್ಗೆ ಹೋದಾಗ ಅಥವಾ ಗೂಗಲ್ ಅಲ್ಲಿ ಅವರ ಒಂದು ಬಿಸ್ನೆಸ್ ನೇಮ್ ನ ಸರ್ಚ್ ಮಾಡಿದಾಗ ಅಲ್ಲಿ ರಿವ್ಯೂಸ್ ಅಂತ ಬರುತ್ತೆ. ಆ ರಿವ್ಯೂಸ್ ಹೋಗಿ ಅಲ್ಲಿ ಏನೇನೆಲ್ಲ ನೆಗೆಟಿವ್ ರಿವ್ಯೂಸ್ ಇದೆ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಜನ ಇಂಥ ವಿಷಯಗಳಲ್ಲಿ ಇಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಅವರಿಗೆ ಈ ವಿಷಯಗಳಲ್ಲಿ ಅವ್ರಿಗೆ ಬೇಜಾರಾಗಿದೆ. ಸೊ ಆ ವಿಷಯಗಳನ್ನ ನಿಮ್ಮ ಬಿಸ್ನೆಸ್ ಅಲ್ಲಿ ಇಂಪ್ರೂವ್ ಮಾಡೋದ್ರಿಂದ ಅಥವಾ ಅದನ್ನ ಸರಿಪಡಿಸಿಕೊಂಡು ಅದನ್ನ ನಿಮ್ಮ ಬಿಸ್ನೆಸ್ ಅಲ್ಲಿ USP ಆಗಿ ಕನ್ವರ್ಟ್ ಮಾಡೋದ್ರಿಂದ, ಅಂದ್ರೆ ಯೂನಿಕ್ನೆಸ್ ಆಗಿ ಕನ್ವರ್ಟ್ ಮಾಡೋದ್ರಿಂದ ನೀವು ಜಾಸ್ತಿ ಜನ ಕಸ್ಟಮರ್ಸ್ ನ ಅಟ್ರಾಕ್ಟ್ ಮಾಡಬಹುದು. ಜೊತೆಗೆ ಒಂದು ಟ್ರಸ್ಟ್ ಫ್ಯಾಕ್ಟರ್ ನ ಬಿಲ್ಡ್ ಮಾಡ್ತಾ ಹೋಗ್ಬೋದು. ಎಷ್ಟು ಜಾಸ್ತಿ ಗ್ಯಾಪ್ ಗಳನ್ನ ಫಿಲ್ ಮಾಡ್ತೀರಾ ನಿಮ್ಮ ಬಿಸ್ನೆಸ್ ಅಲ್ಲಿ ಅನ್ನೋದ್ರ ಮೇಲೆ ನೀವು ಎಷ್ಟು ಚೆನ್ನಾಗಿ ಬಿಸ್ನೆಸ್ ಅಲ್ಲಿ ಬೆಳಿತೀರಾ ಅನ್ನೋದು ನಿರ್ಧಾರ ಆಗಿರುತ್ತೆ. 4ನೇ ಪಾಯಿಂಟ್ ಬಂದು ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್. ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹಿಂದಿನಲ್ಲಿ ಒಂದು ಸೇಯಿಂಗ್ ಇದೆ, ಜಂಗಲ್ ಮೇ ಮೋರ್ ನಾಚೆ ಕಿಸ್ನೆ ದೇಖಾ ಅಂತ. ಅಂದ್ರೆ ನವಿಲು ಕಾಡಲ್ಲಿ ಕುಣಿಯೋದ್ರಿಂದ ಯಾರು ನೋಡ್ತಾರೆ, ಅದ್ ನಾಡಿಗೆ ಬರಬೇಕು, 4 ಜನ ಮುಂದೆ ಕುಣಿಬೇಕು, ಆವಾಗ ಮಾತ್ರ ನವಿಲು ಒಂದ್ ಬೆಲೆ. ಹಾಗೆ ನಿಮ್ಮ ಬಿಸ್ನೆಸ್ ಇದೆ ಅಂತ 4 ಜನ ಕಸ್ಟಮರ್ ಗಳಿಗೆ ಗೊತ್ತಾಗಬೇಕು ಅಂದ್ರೆ ಏನ್ ಮಾಡಬೇಕು, ಆನ್ಲೈನ್ ಪ್ರೆಸೆನ್ಸ್ ಇರಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ನೀವು ಅಪ್ಗ್ರೇಡ್ ಆಗಬೇಕು. ಎಲ್ಲಾ ಕಡೆ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ ಅಲ್ಲಿ ನಿಮ್ಮ ಒಂದು ಬಿಸ್ನೆಸ್ ಪೇಜ್ ಓಪನ್ ಮಾಡಿ ಅಲ್ಲಿ ನಿಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸಸ್ ಗಳ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್, ವಿಡಿಯೋ ಅಥವಾ ಪೋಸ್ಟ್ ಗಳನ್ನ ಹಾಕ್ತಾ ಇರೋದ್ರಿಂದ ಜಾಸ್ತಿ ಜನಕ್ಕೆ ನೀವು ರೀಚ್ ಆಗ್ತಾ ಹೋಗ್ತೀರಾ. ಜೊತೆಗೆ ಅಡ್ವರ್ಟೈಸ್ಮೆಂಟ್ಸ್ ಗಳನ್ನ ರನ್ ಮಾಡೋದ್ರಿಂದ ಎಷ್ಟು ಜಾಸ್ತಿ ಅಡ್ವರ್ಟೈಸ್ಮೆಂಟ್ ರನ್ ಮಾಡ್ತೀರಾ ಅಷ್ಟು ಜಾಸ್ತಿ ಜನಗಳ ಮನಸ್ಸಲ್ಲಿ ನಿಮ್ಮ ಹೆಸರು ಅಥವಾ ನಿಮ್ಮ ಬಿಸ್ನೆಸ್ ಇದೆ ಅನ್ನೋದು ನೆನಪಲ್ಲಿರುತ್ತೆ. ಎಕ್ಸಾಂಪಲ್ಗೆ ಫ್ರೀಡಮ್ ಸನ್ಫ್ಲವರ್ ಆಯಿಲ್ ಅಂತ ತಿಳ್ಕೊಳ್ಳಿ. ಯಾಕೆ ಜನ ಅಡುಗೆ ಎಣ್ಣೆ ಅಂದ ತಕ್ಷಣನೇ ಫ್ರೀಡಮ್ ಅನ್ನೇ ನೆನೆಸ್ಕೋತಾರೆ? ಯಾಕೆ ಅಂದ್ರೆ ಪದೇ ಪದೇ ಅವರ ಒಂದು ಹೆಸರನ್ನ ಟಿವಿನಲ್ಲಿ, ಅಡ್ವರ್ಟೈಸ್ಮೆಂಟ್ ಅಲ್ಲಿ ಅಥವಾ ಮೊಬೈಲ್ ಓಪನ್ ಮಾಡಿದ್ರೆ ಕೇಳ್ತಾನೆ ಇರ್ತಾರೆ. ಹಾಗಾಗಿ ಅಂಗಡಿ ಹೋದಾಗ ಎಣ್ಣೆ ಅಂದ್ರೆ ಫಸ್ಟ್ ನೆನಪಾಗೋದೇನು, ರೀಸೆಂಟ್ ಆಗಿ ಏನು ಅಡ್ವರ್ಟೈಸ್ಮೆಂಟ್ ನೋಡಿರ್ತಾರೆ ಆ ಒಂದು ಹೆಸರು ನೆನಪಾಗುತ್ತೆ. ಯಾರು ಅದನ್ನ ಹೇಳ್ತಿರ್ತಾರೆ ಅದ್ರ ಮೇಲೆ ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗಿರುತ್ತೆ. ಹಾಗಾಗಿ ನೀವು ಅಡ್ವರ್ಟೈಸ್ಮೆಂಟ್ ರನ್ ಮಾಡುವಂಥದ್ದಾಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೆಸೆನ್ಸ್ ಅನ್ನ ಜಾಸ್ತಿ ಕ್ರಿಯೇಟ್ ಮಾಡುವಂಥದ್ದಾಗಿರ್ಬೋದು, ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನಿಮಗೊಂದು ಸಮಸ್ಯೆ ಬರ್ಬೋದು, ದೊಡ್ಡ ದೊಡ್ಡ ಬಿಸ್ನೆಸ್ ಎಲ್ಲ ಕೋಟ್ಯಾಂತರ ರೂಪಾಯಿ ಅಡ್ವರ್ಟೈಸ್ಮೆಂಟ್ಗೆ ಖರ್ಚು ಮಾಡ್ತಾರೆ, ನಮ್ಮ ಹತ್ರ ಅಷ್ಟೊಂದು ದುಡ್ಡು ಇರೋದಿಲ್ಲ ಅಂತ. ಆದ್ರೆ ಸತ್ಯ ಹೇಳಬೇಕು ಅಂತಂದ್ರೆ ಕೋಟ್ಯಾಂತರ ರೂಪಾಯಿ ದುಡ್ಡು ಅಡ್ವರ್ಟೈಸ್ಮೆಂಟ್ಗೆ ಖರ್ಚಾಗೋದಿಲ್ಲ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ದೊಡ್ಡ ದೊಡ್ಡ ಬಿಸ್ನೆಸ್ಗಳು ಆಲ್ ಓವರ್ ಕರ್ನಾಟಕ ಅಥವಾ ಆಲ್ ಓವರ್ ಇಂಡಿಯಾನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡೋದ್ರಿಂದ
ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚಾಗುತ್ತೆ. ಆದರೆ ನೀವು ಇವಾಗ ನಿಮ್ಮ ಏರಿಯಾದಲ್ಲಿ ನೀವು ಏನು ಸರ್ವಿಸ್ ಕೊಡ್ತಾ ಇದ್ದೀರಾ, ಮೇ ಬಿ 2 ಕಿಲೋಮೀಟರ್ ಸುತ್ತಮುತ್ತ ಇರೋ ನಿಮ್ಮ ಅಂಗಡಿಗೆ ಬರ್ತಿರ್ತಾರೆ, ಅಥವಾ 5 ರಿಂದ 10 ಕಿಲೋಮೀಟರ್ ಸುತ್ತಮುತ್ತ ಇರೋ ನಿಮ್ಮ ಅಂಗಡಿಗೆ ಬರ್ತಾ ಇರ್ತಾರೆ. ಆ ಏರಿಯಾದಲ್ಲಿ ಮಾತ್ರ ನೀವು ಅಡ್ವರ್ಟೈಸ್ಮೆಂಟ್ನ ರನ್ ಮಾಡ್ಬೋದು. ಹಾರ್ಡ್ಲಿ ನಿಮಗೆ ದಿನಕ್ಕೆ 300 ರಿಂದ 500 ರೂಪಾಯಿ ಖರ್ಚು ಮಾಡಿದ್ರು ಕೂಡ ಪ್ರತಿದಿನ ನೀವು ಎವ್ರಿ ಡೇ ಜನಗಳ ಮನಸ್ಸಲ್ಲಿ ನಿಮ್ಮ ಒಂದು ಬಿಸ್ನೆಸ್ ಬಗ್ಗೆ ನೆನಪಾಗಿರ್ಬೋದು, ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಆಗಿರ್ಬೋದು, ಅಥವಾ ಸಡನ್ ಆಗಿ ಕೇಳಿದಾಗ ನೆನಪಾಗುವಂತದ್ದಾಗಿರ್ಬೋದು. ಫೇಸ್ಬುಕ್, ಇನ್ಸ್ಟಾಗ್ರಾಮು ಮತ್ತೆ ಯೂಟ್ಯೂಬ್ ಅಲ್ಲಿ ಈ ರೀತಿ ಅಡ್ವರ್ಟೈಸ್ಮೆಂಟ್ಸ್ ಗಳನ್ನ ಇಷ್ಟು ಕಡಿಮೆ ದುಡ್ಡಲ್ಲಿ ನೀವು ರನ್ ಮಾಡ್ತಾ ಹೋಗ್ಬೋದು. ಯಾಕಂದ್ರೆ ಮೆಜಾರಿಟಿ ಆಫ್ ದಿ ಫ್ರೀ ಟೈಮ್ ನ ಜನ ಇವತ್ತು ಎಲ್ಲಿ ಕಳೀತಾರೆ? ಇನ್ಸ್ಟಾಗ್ರಾಮು, ಫೇಸ್ಬುಕ್, ಯೂಟ್ಯೂಬ್ ಅಲ್ಲಿ ಕಳೀತಾರೆ, ಹೌದಾ? ಸೊ ಅಲ್ಲಿ ಅವ್ರು ನೋಡೋವಾಗ್ಲೆಲ್ಲ ನೀವು ಬಂದು ಹೋಗ್ತಿರ್ತೀರಾ ಅಂದ್ರೆ ಶಾಶ್ವತವಾಗಿ ನಿಮ್ಮ ಬಿಸ್ನೆಸ್ ನೆನಪಲ್ಲಿ ಉಳಿಯುತ್ತೆ. ಅಂಡ್ ನಿಮ್ಮ ಏರಿಯಾನಲ್ಲೇ ಸುತ್ತಮುತ್ತ ಬರೀ 2 ಕಿಲೋಮೀಟರ್ ಮಾತ್ರ ನಿಮ್ಮ ಅಡ್ವರ್ಟೈಸ್ಮೆಂಟ್ ತೋರಿಸು ಅಂದ್ರೂ ತೋರಿಸುತ್ತೆ ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ. 5 ಕಿಲೋಮೀಟರ್ ಅದು ಈ ಏರಿಯಾ ಕರೆಕ್ಟಾಗಿ ನೀವು ಸರ್ಕಲ್ ಹಾಕ್ಬೋದು, ಇಷ್ಟೇ ಜಾಗದಲ್ಲಿ ನಾನು ಅಡ್ವರ್ಟೈಸ್ಮೆಂಟ್ ಹೋಗಬೇಕು ಅಂತ. ಅಷ್ಟು ಅಕ್ಯುರೇಟ್ ಆಗಿ ನೀವು ಅಡ್ವರ್ಟೈಸ್ಮೆಂಟ್ನ ರನ್ ಮಾಡಿ ಬ್ರ್ಯಾಂಡ್ ವ್ಯಾಲ್ಯೂನ ನೀವು ಬಿಲ್ಡ್ ಮಾಡ್ತಾ ಹೋಗ್ಬೋದು, ಅಥವಾ ನಿಮ್ಮ ಆನ್ಲೈನ್ ಪ್ರೆಸೆನ್ಸ್ನ ಹೆಚ್ಚು ಜಾಸ್ತಿ ಮಾಡ್ಕೋತಾ ಹೋಗ್ಬೋದು. ಹೀಗೆ ರೆಗ್ಯುಲರ್ ಆಗಿ ನೀವು ಒಂದು 10-15 ಸಾವಿರ ತಿಂಗಳಿಗೆ ಬರೀ ಅಡ್ವರ್ಟೈಸ್ಮೆಂಟ್ಗೆ ಅಂತ ಖರ್ಚು ಮಾಡೋದ್ರಿಂದ ಮಿನಿಮಮ್ ನಿಮ್ಮ ಒಂದು ಸೇಲ್ಸ್ 2 ಪಟ್ಟು ಹೆಚ್ಚಾಗೋದ್ರಲ್ಲಿ ಸಂಶಯನೇ ಇಲ್ಲ. ಜೊತೆಗೆ ಆರ್ಗ್ಯಾನಿಕಲಿ ನೀವು ಪೇಜ್ ಅನ್ನ ಬಿಲ್ಡ್ ಮಾಡ್ತಾ ಹೋಗಬೇಕಾಗುತ್ತೆ, ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಅನ್ನ ಬಿಲ್ಡ್ ಮಾಡ್ತಾ ಹೋಗಬೇಕಾಗುತ್ತೆ. ಎಲ್ಲ ಒಂದು ಸೋಷಿಯಲ್ ಮೀಡಿಯಾ ಚಾನಲ್ ಅಲ್ಲಿ, ಎಸ್ಪೆಷಲಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತೆ ಯೂಟ್ಯೂಬ್ ಅಲ್ಲಿ ನಿಮ್ದೊಂದು ಅಕೌಂಟ್ ಅನ್ನ ಓಪನ್ ಮಾಡ್ತೀರಾ. ಅಲ್ಲಿ ಡೈಲಿ ನಿಮ್ಮ ಆಪರೇಷನ್ಸ್, ಈಗ ಒಂದು ವೆಜಿಟೇಬಲ್ ಸೆಲ್ಲರ್ ಆದ್ರೆ ಡೈಲಿ ತರಕಾರಿ ತರೋದ್ರಿಂದ ಹಿಡಿದು, ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳೋದ್ರಿಂದ ಹಿಡಿದು, ಇವತ್ತಿನ ರೇಟ್ ಏನಿದೆ, ಯಾವ ರೀತಿ ನೀವು ಸಿಗ್ರಿಗೇಟ್ ಮಾಡ್ತೀರಾ, ಅಥವಾ ಇಲ್ಲಿ ತುಂಬಾ ಒಳ್ಳೆ ತರಕಾರಿಗಳನ್ನೇ ನೀವು ಜನಗಳಿಗೆ ಹೇಗೆ ಡೆಲಿವರ್ ಮಾಡ್ತೀರಾ, ಇದೆಲ್ಲದ್ರದ್ದು ಸಣ್ಣ ಸಣ್ಣ ವಿಡಿಯೋ ಮಾಡೋದಾಗಿರ್ಬೋದು, ಪೋಸ್ಟ್ ಮಾಡೋದಾಗಿರ್ಬೋದು, ನಿಮ್ಮ ಬಿಸ್ನೆಸ್ ಬಗ್ಗೆ ಅಥವಾ ನಿಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸಸ್ಗಳ ಬಗ್ಗೆ ಎಜುಕೇಟ್ ಮಾಡುವಂಥದ್ದಾಗಿರ್ಬೋದು, ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ರೆಗ್ಯುಲರ್ ಆಗಿ ಮಾಡ್ತಾ ಇರೋದ್ರಿಂದ ಜಾಸ್ತಿ ಜನ ನಿಮ್ಮ ಪೇಜನ್ನ ಫಾಲೋ ಮಾಡ್ತಾರೆ. ನಿಮ್ಮ ಪೇಜಲ್ಲಿ ಎಷ್ಟು ಜನ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ ಅಷ್ಟು ಜಾಸ್ತಿ ಅವರು ನಿಮಗೆ ಕಸ್ಟಮರ್ಸ್ ಆಗ್ತಾ ಹೋಗ್ತಾರೆ. ಈ ರೀತಿ ನೀವು ಎಷ್ಟೇ ದೊಡ್ಡ ಆನ್ಲೈನ್ ಬಿಸ್ನೆಸ್ ಬಂದರೂ ಕೂಡ ಅವ್ರ ಜೊತೆ ಆರಾಮಾಗಿ ಕಾಂಪೀಟ್ ಮಾಡಿಕೊಂಡು ನಿಮ್ಮ ಬಿಸ್ನೆಸ್ಸನ್ನು ದೊಡ್ಡದಾಗಿ ಬೆಳೆಸೋದ್ರಲ್ಲಿ ಸಹಾಯ ಆಗ್ತಾ ಹೋಗುತ್ತೆ. ಈ 4-5 ಟಿಪ್ಸ್ಗಳು ನಾನು ಏನು ಹೇಳಿದ್ದೀನಿ, ಈ ಟಿಪ್ಸ್ಗಳನ್ನು ಮಿಸ್ ಮಾಡದೆ ನಿಮ್ಮ ಒಂದು ಬಿಸ್ನೆಸ್ಸಲ್ಲಿ ನೀವು ಅಳವಡಿಸ್ಕೊಳ್ಳೋದ್ರಿಂದ ಯಾವುದೇ ದೊಡ್ಡ ಬಿಸ್ನೆಸ್ ಬಂದರೂ ಕೂಡ ನಿಮ್ಮನ್ನು ಸುಲಭವಾಗಿ ಅವರು ಡಿಸ್ಟ್ರಾಯ್ ಮಾಡೋದಕ್ಕಾಗೋದಿಲ್ಲ. ನೀವು ಕೂಡ ಅವ್ರಿಗೆ ತುಂಬ ಚೆನ್ನಾಗಿ ಕಾಂಪಿಟೇಷನ್ನ ಕೊಡ್ತಾ ಹೋಗ್ಬೋದು. ಅಪ್ಪಿತಪ್ಪಿ ನಿಮಗೇನಾದರೂ ಈ ಎಲ್ಲ ವಿಷಯಗಳನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಗೊತ್ತಾಗ್ತಾ ಇಲ್ಲ, ಅಥವಾ ನನಗೆ ಯಾರಾದರೂ ಸಹಾಯ ಮಾಡಿದ್ರೆ ಇದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಸುಲಭ ಆಗುತ್ತೆ ಅಂತ ಅಂದ್ಕೊಂಡ್ರೆ, ನಾವು ಕೆಳಗಡೆ ಒಂದು ನಂಬರ್ ಕೊಟ್ಟಿದ್ದೀವಿ, ಆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಪ್ರಾಬ್ಲಮ್ಸು ಅಥವಾ ನಿಮ್ಮ ರಿಕ್ವೈರ್ಮೆಂಟ್ಸ್ಗಳನ್ನು ನಮಗೆ ಮೆಸೇಜ್ ಮಾಡಿ, ನಾವು ನಿಮ್ಮ ಬಿಸ್ನೆಸ್ಸಲ್ಲಿ ಬರೋ ಪ್ರತಿಯೊಂದು ಪ್ರಾಬ್ಲಮ್ಸ್ಗಳನ್ನು ಡೀಟೇಲ್ ಆಗಿ ಅನಲೈಸ್ ಮಾಡಿ ಹೇಗೆಲ್ಲ ನಿಮ್ಮ ಬಿಸ್ನೆಸ್ಸಲ್ಲಿ ಬರೋ ಪ್ರತಿಯೊಂದು ಚಾಲೆಂಜಸ್ಗಳನ್ನು ಸಾಲ್ವ್ ಮಾಡ್ಕೋಬಹುದು ಅನ್ನೋದನ್ನು ನಿಮ್ಗೆ ಹೇಳ್ಕೊಡ್ತೀವಿ. ಜೊತೆಗೆ ನಿಮ್ಮ ಕೈಯಲ್ಲಿ ಸಾಧ್ಯ ಆಗಲಿಲ್ಲ ಅಂದರೆ ನಾವೇ ಕೂಡ ನಿಂತ್ಕೊಂಡು ನಿಮ್ಮ ಕೆಲಸಗಳನ್ನೆಲ್ಲ, ಈ ಆನ್ಲೈನ್ ಕೆಲಸಗಳನ್ನೆಲ್ಲ, ಅಥವಾ ಇವಾಗ ಏನೇನೆಲ್ಲ ಟಿಪ್ಸ್ಗಳನ್ನು ನಾನು ಈ ವಿಡಿಯೋನಲ್ಲಿ ಹೇಳಿದ್ದೀನಿ ಅದನ್ನೆಲ್ಲ ನಾವೇ ನಿಮ್ಮ ಬಿಸ್ನೆಸ್ಗೆ ಎಕ್ಸಿಕ್ಯೂಟ್ ಮಾಡಿ ಕೊಡುವಂಥ ಒಂದಷ್ಟು ಸರ್ವಿಸಸ್ಗಳನ್ನು ನಾವು ಮಾಡ್ತೀವಿ. ನೀವೇನಾದರೂ ಇಮಿಡಿಯೇಟ್ ಆಗಿ ಆ್ಯಕ್ಷನ್ ತೊಗೊಂಡು ನಾನು ನನ್ನ ಬಿಸ್ನೆಸ್ನ ಬೆಳೆಸಬೇಕು ಅಂತ ಅಂದ್ಕೊಂಡಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದನ್ನು ಮರಿಬೇಡಿ. ಏನೇ ಚಾಲೆಂಜಸ್ ಇರಲಿ ನಿಮ್ಮ ಬಿಸ್ನೆಸ್ಸಲ್ಲಿ ನಮಗೊಂದು ಮೆಸೇಜ್ ಮಾಡಿ, ನಮ್ಮ ಜೊತೆ ಶೇರ್ ಮಾಡಿ, ನಾವು ನಿಮ್ಮ ಪ್ರತಿ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ಸ್ನ ಕೊಡ್ತಾ ಹೋಗ್ತೀವಿ. ಮುಂದಿನ ವಿಡಿಯೋಗಳಲ್ಲಿ ಈ ರೀತಿ 10 ವಿಷಯಗಳನ್ನು ನಾವು ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ. ಹಾಗಾಗಿ ಮಿಸ್ ಮಾಡದೆ ನಮ್ಮನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.